ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಬಂದೆವು ಗದಗ ಜೂ ಥರ ಯಾವ ಥರ ಐತಿ, ಯಾವ ಪ್ರಾಣಿಗಳದಾವು ಎಲ್ಲ ತೋರಿಸ್ತೇವೆ, ನೋಡ್ಕೊಂಬರ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದೀನಿ ಬಿಂಕದಕಟ್ಟಿ ಝೂಕ್ಕೆ. ಯಾಕಂದರೆ ಇಲ್ಲಿರುವಂಥ ಪ್ರಾಣಿಗಳನ್ನು ನಿಮಗೆ ತೋರಿಸ್ಲಿಕ್ಕಾಗಲಿ, ಎಲ್ಲ ಒಂದು ಝೂ ಅಲ್ಲಿರುವಂಥ ಪ್ರತಿಯೊಂದು ಪ್ರಾಣಿಗಳನ್ನು ನಿಮಗೆ ಯಾವ ಥರ ಅದಾವ ಅಂತಂದು ತೋರಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಪ್ರತಿಯೊಂದು ಪ್ರಾಣಿಗಳನ್ನು ನೀವು ನೋಡಿರಿ ಮತ್ತು ಎಂಜಾಯ್ ಮಾಡಿರಿ. ಮತ್ತು ನೀವು ಕೂಡ ಗದಗ ಝೂ ನಮ್ಮ ಬಿಂಕದಕಟ್ಟಿ ಝೂಕ್ಕೆ ನೀವು ವಿಸಿಟ್ ಕೊಡ್ರಿ. ಬನ್ನಿರಿ ಹೋಗೋಣ. ನೋಡ್ರಿ, ಇದು ಪಾರ್ಕಿಂಗ್ ಏರಿಯಾ. ನಮ್ಮ ಕಾರನ್ನು ಪಾರ್ಕ್ ಮಾಡಿದ್ದೇವೆ ಇಲ್ಲೇ. ಪದ್ಮಶ್ರೀ ABD7 ನಮ್ಮ ಚಲೋ ಕ್ರಿಕೆಟ್ ಪ್ಲೇಯರ್, ನನ್ನ ಫೇವ್ರೇಟ್ ಪ್ಲೇಯರ್. ಇದು ಪಾರ್ಕಿಂಗ್ ಏರಿಯಾ ನೋಡ್ರಿ. ಇದು ಎಂಟ್ರನ್ಸ್. ನನ್ನ ಹೆಂಡತಿ 50 rupees per ಟಿಕೆಟ್ ಚಾರ್ಜಸ್. ಎಂಟ್ರನ್ಸ್. ದಿಸ್ ಈಸ್ ದ ಎಂಟ್ರನ್ಸ್. ಇದು ಸ್ಟಾರ್ಟಿಂಗ್ ಬಂದಂಥ ಎಲ್ಲರೂ ಒಂದು ಫೋಟೋ ಹೊಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ವೆಲ್ಕಮ್ ಟು ಗದಗ ಮೃಗಾಲಯ ಅಂತ. ಇದೇನೋ ಕಂಬದ ಮರ ಅಂತ. ಈ ಥರನಾಗಿ ಸ್ಟಾರ್ಟಿಂಗ್ ಎಂಟ್ರನ್ಸ್ ಒಳಗಿರೋದು. ಇದೇನೋ ಒಂದು ಹಾಲ್ ಟೈಪ್ ಮಾಡ್ಯಾರ ಇಲ್ಲೇ. ಎಮ್ಮು ಪಕ್ಷಿ ಅಂತಿದೆ. ಎಮ್ಮು ಪಕ್ಷಿ ನೋಡಂಬರ್ರಿ ಯಾವ ಥರನಾಗ ಐತಿ ಪಕ್ಷಿ. ಇಲ್ಲೊಂದು ಬೋರ್ಡ್ ಹಾಕ್ಯಾರ, ಕಲ್ಲು ಎಸೆಯುವಂತಿಲ್ಲ. ಇಲ್ಲಿ ನೋಡ್ರಿ ಯಾವ ಥರನಾಗ ಐತದ ಪಕ್ಷಿ. ನೋಡ್ರಿ ಹೆಂಗದವು. 50 ಕೋಳಿ ಕೂಡಿಸಿದ್ರೆ ಒಂದು ಕೋಳಿ ಆಗುತ್ತವೆ. ಕೋಳಿ ಲೆಕ್ಕ. ಏನೋ ಒಂದು ವರ್ಕ್ ನಡೆದೈತಿ ಇಲ್ಲಿ. ಕಂಬ ಹಾಕಕ್ಕೆ ಬಂದಾರ. ಪದ್ಮಶ್ರೀ ಕಂಬದವು ಕಂಬ ಹಾಕಕ್ಕೆ ಬಂದಾರ. ಏನೋ ಕೆಲಸ ಐತಿ. ಬೇವಿನ ಮರ ಅಂತ. ಇದು ಎಲ್ಲರಿಗೂ ಗೊತ್ತಿರ್ಬೋದು ಅನ್ಸುತ್ತೆ. ಜೋಕು ಯಾವ ಥರನಾಗ ಅದಾವ ಬಾತ್ಕೊಳ್ಳಿ. ಕೂಗಾಕತ್ತಾವ. ಪ್ರತಿಯೊಂದು ಮರದ ಒಂದು ಇದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಯಾರ. ಇದು ಹುಣಸೆ ಮರ ಅಂತ. ಹುಣಸೆ ಹಣ್ಣಿಂದ್ರೆ ಕ್ಲೀನ್ ಮಾಡಬೇಕಿತ್ತು, ಕ್ಲೀನ್ ಮಾಡಿಲ್ಲ. ಇಲ್ಲಿ ನೋಡಿ, ಇಲ್ಲೇ ಆಮೆಗಳಿವೆ, ಎಚ್ಚರಿಕೆ. ಹಾಂ, ಇಲ್ಲಿ ನೋಡಿ. ಟೋಟಾಯ್ಸ್ ಏನಂತಾರೆ ಮಮ್ಮಿ ಆಮೆಗೆ? ಏನ ಟೋಟಾಯ್ಸ್ ಏನದ? ಟೋಟಾಯ್ಸಸ್. ಇದು ಇಂಡಿಯನ್ ಬ್ಲ್ಯಾಕ್ ಟರ್ಟ್, ಭಾರತೀಯ ಕಪ್ಪು ಆಮೆ. ಎಲ್ಲ ಸ್ವಚ್ಛಾಗಿ ಇಟ್ಟಿದ್ದಾರೆ ಜಾಗ ಎಲ್ಲ. ಬಂದಂಥ ಅಲ್ಲಿ ಒಳಗಡೆ ಆಮೇಲೆ ತೋರಿಸ್ತೀನಿ ನಿಮಗೆ ಗಾರ್ಡನ್ ಯಾವ ಥರ ಐತೆ ಅಂತಂದು. ಇದೆಲ್ಲ ವಾಕಿಂಗ್ ಮಾಡುವಂಥದ್ದು. ಈ ಥರ ಎಲ್ಲ ತಳಗಳ ಫ್ಲೋರಿಂಗ್ ಎಲ್ಲ ಈ ಥರ ಮಾಡಿದ್ದಾರೆ. ಗಿಡಗಳನ್ನು ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲ ಗಿಡಗಳು. ಇದು ಗದಗದ ಹೆಮ್ಮೆ. ಈ ಕಸ ಏನಾರು ಹಾಕ್ಬೇಕನ್ನಂದ್ರೆ ಒಂದು ಕಡೆ ಹಾಕ್ಬೇಕು, ಇಲ್ಲಿ ಕಸ ಹಾಕಬಾರ್ದು ಅಂತಂದು ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನೋ ಕ್ಲೀನಿಂಗ್ ನಡೆಸ್ಯಾರ, ಎಲ್ಲ ಖಾಲಿ ಮಾಡ್ಯಾರ. ಇಲ್ಲಿ ಅಂದರೆ ಇಲ್ಲಿ ಎಲ್ಲ ವಿವಿಧ ಥರದಂಥ ಒಂದು ಗಿಡಗಳನ್ನು ಹಾಕಿದ್ದಾರೆ. ಬೇವಿನ ಗಿಡ ಆಗಿರ್ಬೋದು, ಹುಂಚಿ ಗಿಡ ಆಗಿರ್ಬೋದು. ಬಂದಂಥ ಎಲ್ಲ ಒಂದು ಟೂರಿಸ್ಟಿಗೆ ಸಹಾಯ ಅಲ್ಲನ್ನೋ ಕಾರಣಕ್ಕೆ ಈ ಗಿಡಗಳನ್ನು ಬೆಳೆಸಿದ್ದಾರೆ. ಯಾಕಂದ್ರೆ ಬಿಸಿಲಾಗ ಹೋಗಿ ನೋಡೋದು ಆಗಬಾರ್ದಲ್ಲ.
ಹಿಂಗಾಗಿ ನೋಡ್ರಿ ಫಾರೆಸ್ಟ್ ಟೈಪ್ ಇದು ಎಲ್ಲ ಮಾಡಿದ್ದಾರೆ ಈ ಥರ. ಎಷ್ಟು ಚಂದ ಅಲ್ವಾ. ಗರುಡ ನೋಡ್ರಿ, ಗರುಡ ಯಾವ ಥರ ಇರುತ್ತೆ ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಗರುಡ ಇದು ನೋಡ್ರಿ, ಸೂಪರ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ಪೇಷಂಟು ನೋಡ್ರಿ ಎಷ್ಟು ಕ್ಯೂಟ್ ಐತಿ. ಇಲ್ಲೈತಿ ನೋಡ್ರಿ. ನೋಡಲ್ಲಿ ಮೂಗು ಕೆರ್ಕೊಳಾಗುತ್ತೆ. ಮಮ್ಮಿ ನೀ ಎಲ್ಲಿ ಬಂದೀವ? ಏನದ? ಬಿಂಕದ ಕಟ್ಟಿ. ಎದಕ್ಕೆ ಬಂದಿ? ಎನಿಮಲ್ಸ್ ನೋಡಕ್ ಬಂದಿ. ಗುಡ್ ಗರ್ಲ್. ಸಿಲ್ವರ್ ಕ್ಯೂಟ್ ಅಲ್ಲ ಇದು. ನೋಡ್ರಿ ಬಿಸಿಲಿಗೆ ಕುಂತತಿ. ನಮಗೆ ಬಿಸಿಲು ಜಗ್ ಹತ್ತಾಗತ್ತೈತಿ, ಅದಕ್ಕೆ ಹತ್ತಾಕತ್ತಿಲ್ಲ. ನೆರಳು ಐತಲ್ಲ ಅದ. ಸೂಪರ್ ನೋಡ್ರಿ. ಎಲ್ಲೋ ಗೋಲ್ಡನ್. ಗಿಡಗಳನ್ನು ಕೂಡ ಬೆಳೆಸ್ಯಾರ. ನೋಡೊಂದು ಬರ್ತಡೇ ಸೆಲೆಬ್ರೇಷನ್ ಫೋಟೋ ಶೂಟ್ ಕೂಡ ಮಾಡತ್ತಾರ ಒಂದು ಬೇಬಿದು. ಎಲ್ಲೈತಿ ಪಿಕಾಕ? ಅಲ್ಲೇ ಐತನ? ಎಲ್ಲೈತಿ? ಹೌದಾ? ಪಿಕಾಕ್ ಪಕ್ಷಿಗಳದಾವ ಇಲ್ಲಿ. ವೆರೈಟಿ ಆದಂಥ ಒಂದು ಪಕ್ಷಿಗಳದಾವು. ಮೇನ್ ಅಂದ್ರೆ ನವಿಲು. ದೊಡ್ಡದಾದಂಥ ಒಂದು ನವಿಲು ಐತಿ ಅಲ್ಲಿ ನೋಡ್ರಿ. ಇದೆಲ್ಲ ಹೊಸದು ಮಾಡಕ್ಕೆ ತಂದಿರ್ಬೋದು ಅನ್ಸುತ್ತೆ ನನಗೆ. ಎಲ್ಲ ಹೊಸ ಮಟೀರಿಯಲ್ಸ್ ಬಂದೈತಿ. ಎಲ್ಲ ಕ್ಲೋಸ್ ಮಾಡ್ಯಾರ ಇಲ್ಲೇ. ಗಿಡಗಳ ಮಾತ್ರ ಸಿಕ್ಕಾಪಟ್ಟಿ ಅದಾವೆ. ಇಲ್ಲಿ ಕ್ಲೋಸ್ ಮಾಡ್ಯಾರ, ಮೊದಲು ಓಪನ್ ಇತ್ತಿದ ಅವಾಗ. ಏನು ಮಾಡತ್ತದ ಮಮ್ಮಿ ಅದು? ಪಕ್ಷನ ಅದು ಮಾಡಿ ಇಟ್ಟಂಗೆ ಆಯ್ತದ. ನಾವಿಲ್ಲಂತರೂ ನೋಡಿದೆವು. ಮುಂದಿನ ನಮ್ಮ ಪ್ರಯಾಣ ಮುಂದೆ ಹೊಂಟೇವು. ಹಂಗೆ ಜಿಂಕೆ, ಕುಡಿ ನೀರಿಂದು ಇಲ್ಲೇ ಐತಿ. ಮೃಗಾಲಯ, ವಯಸ್ಸಾದಂಥವ್ರಿಗೆ ಸುಸ್ತಾದ್ರೆ ಕುಂದ್ರಲಿಕ್ಕೆ ಒಂದು ಬೆಂಚ್ಗಳ ವ್ಯವಸ್ಥೆ ಕೂಡ ಇಲ್ಲಿದೆ. ಆಸ್ಟ್ರಿಚ್, ಉಷ್ಣ ಪಕ್ಷಿ. ಆಸ್ಟ್ರಿಚ್ ಏಯ್ ಜಿಂಕಿ ನೋಡಂಬರಿ. ಜಿಂಕಿ ಇದು ಜಿಂಕೆಗಳು. ಜಿಂಕೆಗಳನ್ನು ನೋಡಿ ಒಂದು ಸ್ವಲ್ಪ ಝೂಮ್ ಮಾಡೀನಿ, ಯಾಕಂದ್ರೆ ಇಲ್ಲಿಲ್ಲ ಅವು ಮುಂದೆ ಅಲ್ಲಿ ಅದಾವ.
ಮೂಲೆ ಅದಾವ ನೋಡ್ರಿ. ಇವು ಎಲ್ಲರ ಕಡೆ ಸಿಗ್ತಾವಂತ ಇವನ್ನ ಹಾಕೋದಿಲ್ಲ. ಕಪ್ಪೆಗಳು, ನೆಲಗಪ್ಪೆಗಳು ಇಲ್ಲಿ ಹೊಂಡ ಮಾಡ್ಯಾರ. ಅದಕ್ಕೆ ಒಂದು ಕಾಣವಲ್ಲು, ಬುಡಕ್ಕೆ ಹೋಗಿರ್ಬೇಕು. ಕೃಷ್ಣ ಮುಗ್ರ ಸಿಕ್ಕಾಪಟ್ಟಿ ಅದ ನೋಡಿಲ್ಲ. ಇದು ಕ್ಲೀನಿಂಗ್ ಮಾಡಕ್ಕೆ ಒಬ್ಬ ಹೋಗ್ಯಾನ. ಸಿಕ್ಕಾಪಟ್ಟಿ ಅದಾವ ಇಲ್ಲಿ ಕೃಷ್ಣ ಮೃಗಗಳು, ಜಿಂಕಿ ನೋಡ್ರಿ. ಇವು ಎಷ್ಟು ಚಂದ ಅದಾವ ಕೋಡ್ಗಳು. ಗಿಡಕ್ಕೂ ಕೂಡ ಇವ್ರು ಟ್ಯಾಗ್ ಮಾಡ್ಯಾರ, ಗಿಡ ಅಂತ. ಕಸ ಹಾಕಬಾರ್ದು ಇಲ್ಲಿ ಒಳಗೆ. ಅವ್ರಿಗೆ ಏನೂ ತಿನ್ನಕ್ಕೆ ಒಗಿಬಾರ್ದು. ಇಲ್ಲಿ ನೋಡಿ ಈ ಥರ. ಇಲ್ಲಿ ನೋಡ್ಕೊರಿ, ಐಡೆಂಟಿಫಿಕೇಶನ್. ಜಿಂಕಿನ ಭಾಳ ಸಾಕ್ಯಾರ. ಜಿಂಕಿನ ಜಗ್ಗದಾವ ಇಲ್ಲಿ. ಒಳಗೆ ನೋ ಎಂಟ್ರನ್ಸ್. ಯಾರಾದರೂ ಹೋದ್ರೆ 200 ರೂಪಾಯಿ ದಂಡ. ಓಕೆ, ಏನ ಜೇನು ಹುಳಗಳದಾವಂತ. ಇದು ನಮ್ಮ ಸುದ್ದಿ ಬೇಡ. ಇದಕ್ಕೆ ನೋಡ್ರಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಇಲ್ಲಿ ಜಾಸ್ತಿ ಇರೋದಂದ್ರೆ ಜಿಂಕಿನ ಜಾಸ್ತಿ ಅದಾವು. ಆರಾಮ್ ರೆಸ್ಟ್ ಮಾಡತ್ತವು, ಬಿಸಿಲು ಕಡಿಮೆ ಆಗೈತೆ ಅಂತಂದು. ಮಂಗ್ಯಾಕೆ ಕುಂತತ್ ನೋಡ್ರಿ ನೀವು. ಯಾವ ಥರನದಂತ ಒಂದು ಇಲ್ಲಿ ಜಿಂಕೆಗಳದ ಅಂತ ಇಲ್ಲಿ ಕೊಟ್ಟಾರ. ಗಾಯಿ ಅಂತ ಆ ಥರನ ಇರುವಂಥ ಒಂದಿಷ್ಟು ಎನಿಮಲ್ಸ್ಗಳು ಇಲ್ಲಿದಾವು. ಅಲ್ಲಿದಾವೆ ನೋಡ್ರಿ. ನೋಡಿರಿ, ಡಿಫ್ರೆಂಟ್ ಇರುವಂಥ ಒಂದು ನೋಡ್ರಿ. ಇವತ್ತು ನೀಲಗಾಯಿ ಅನ್ನುವಂಥ ಒಂದು ಪ್ರಾಣಿಗಳು ಫುಡ್ಡನ್ನು ಹಾಕ್ಲಿಕ್ಕೆ ಹೋಗಿದ್ದಾರೆ. ಅವ್ರಿಗೆ ಯಾವ ರೀತಿ ತೊಂದರೆ ಕೊಡೋದಿಲ್ಲ ಫುಡ್ ಹಾಕೋರಿಗೆ. ನೋಡ್ರಿ, ಇದನ್ನು ಕೂಡ ನಿಮ್ಮ ತಲೆಯಲ್ಲಿರಲಿ. ಪ್ರಾಣಿಗಳನ್ನು ದತ್ತು ಪಡೆಯುವ ಎಷ್ಟು ಅಮೌಂಟ್ ಇರಬೇಕು? ಹುಲಿ ಆದರೂ 1 ಲಕ್ಷ, ಕರಡಿ 35,000, ತೋಳ 20,000, ಹದ್ದು 15,000, ನೀಲಗಾಯಿ 10,000. ಈ ಥರ ನಾಯಿಗೆ ಕೊಟ್ಟಿದ್ದಾರೆ. ಸ್ಕ್ರೀನ್ಶಾಟ್ ಹೊಡ್ಕೊರ್ಬೇಕಾರೆ. ನೆಕ್ಸ್ಟ್ ಇರುವಂಥವು ಚಿರತೆ, ಸಿಂಹ, ಹುಲಿ ಮತ್ತು ಶುದ್ಧ ಕುಡಿಯುವ ನೀರಿನಿಂದ ಇಲ್ಲೇ ಮುಂದೆ ಹೋಗ್ಬೇಕು. ಈ ಥರ ಚೀತಾ, ಲಿಯಫರ್ಡ್, ಜಾಗ್ವಾರ್ ಎಲ್ಲೈತಪ್ಪ. ಇಲ್ಲೈತೆ ಬರ್ರಿ. ಇಲ್ಲೇ ಇಲ್ಲೇ ನೋಡ್ರಿ. $150 per minute ಬ್ರೀತಿಂಗ್ ಇರುತ್ತಂತ ಅದ್ರದ್ದು. ಚೀತಾದ ಹೆಂಗೆ ಬ್ರೀತಿಂಗ್ ಮಾಡತ್ತದ. 150 per minute ಅಂತ ನೋಡ್ರಿ ಚೀತಾ. ಗ್ಲಾಸ್ ಹಾಕ್ಯಾರ, ಗ್ಲಾಸ್ ಕಟ್ಟಿರ್ತಾವನು. ಕರ್ಕೊಂಡು ಹೋಗೋಣ ನಮ್ಮ. ಏನು ಮಮ್ಮಿ ಅದು? ಮಾತಾಡಕತ್ತು ಎರಡು. ಲಯನ್, ಏಷಿಯನ್ ಲಯನ್. ಲೈಕ್ ನೋಡ್ರಿ.
ಲಯನ್ ನಾನು ಫಸ್ಟ್ ಟೈಮ್ ನೋಡೋದು. ಬಂಗಾಳ ಟೈಗರ್, ಹುಲಿ 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 ಲಯನ್, ಚೀತಾ ನೋಡಿದ್ರಿ, ಹುಲಿ ಐತೆ ನೋಡ್ರಿ ಇಲ್ಲೇ, ಹುಲಿ 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 ಹಂಗೈತೆ ನೋಡ್ರಿ. ಬಾ 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 ನೋಡ್ರಿ, ಈಗ ನೋಡ್ರಿ ಡೈರೆಕ್ಟಾಗಿ ಬಂದೊಂದ್ಸಲ ನೋಡವ್ರಿ. ಆಹಾರ ಸರಪಳಿ ಯಾರು ಇನ್ನು ತಿಂದು ಬದುಕ್ತಾರಂತ. ಮನುಷ್ಯರು ಒಂದು ಹಾಕಿಲ್ಲ, ಮನುಷ್ಯರು ಎಲ್ಲರೂ ತಿಂತಾರಂತ. ನೋಡ್ರಿ ಹುಲಿ ಹೆಂಗೆ ಬರ್ತಿಲ್ಲ. ಊಟ ಹಾಕುವ ಕೇಜ್ ಎಲ್ಲಿ ಹೋಗಿ ಅಲ್ಲಿ ಹೋಗಿತಾರ. ಕೇಜ್ ನೋಡ್ರಿ ಇದು ಯಾವ ಥರನ ಮಾಡ್ಯಾರ ಸೇಫ್ಟಿ ವಾಕಿಂಗ್. ಮೊಸಳೆ ಮೊಸಳೆ ಅಲ್ಲೇ ಐತೆ ನೋಡಿ ಮೊಸಳೆ. ಐದು ಎರಡು, ಇಲ್ಲಿ ಎರಡು, ಇಲ್ಲೊಂದು, 5 ಮೊಸಳೆದು. ಇಲ್ಲಿ ಪಕ್ಷಿಗಳದಾವು, ವೆರೈಟಿ ವೆರೈಟಿ ಪಕ್ಷಿಗಳು ನೋಡ್ರಿ. ಬಡ್ಡಿ ಪಕ್ಷಿ ಅದಾವ ನೋಡ್ರಿ ಯಾವ ಥರನಾಗಿ ಫುಲ್ ನೋಡ್ರಿ. ಇಲ್ಲಿ ಇದ್ರ ತುಂಬ ಪಕ್ಷಿಗಳವು. ಏನಂದ್ರೆ ಸುಮಾರು ಒಂದು 50 ಮೇಲೆ ಇರ್ಬೇಕು. ಕಲರ್ ಕಲರ್ ಕರಡ ಇರುವಂಥ ಬರ್ಡ್ಗಳವ. ಏನು ಹಾಂ ಪ್ಯಾರೆಟ್, ಗುಡ್ ಗರ್ಲ್. ಮರಿಚಿಂಕೆ, ಹೆಬ್ಬಾವು, ಮುಖಾರ ಎಲ್ಲೈತಂತ ಬರೋದು. ಒಂದು ವೆಟರ್ನರಿ ಹಾಸ್ಪಿಟಲ್ ಕೂಡ ಇಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಬೇಕಲ್ಲ ಇಷ್ಟೊಂದು ಪ್ರಾಣಿಗಳದಾವಂದ್ರೆ ಒಂದು ಮೃಗಾಲಯದ ಒಂದು ವೆಟರ್ನರಿ ಹಾಸ್ಪಿಟಲ್ ಬೇಕು. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಗಾರ್ಡನ್ ಗೀಡನ್ ಎಲ್ಲ ನೀಟಾಗೈತಿ. ನರಿ, ಫಾಕ್ಸ್ ಎಲ್ಲದವ್ರಿ ಒಳ್ಳೆ ನರಿ. ಚಕ್ಕದ ನೋಡ್ರಿ ಇಲ್ಲಿ. ರಾಮ್ ನಳ್ಳಿ ಮುಕ್ಕೊಂಡವ್ ನನಗೆ. ಒಳ್ಳೆ ನರಿ, ಒಳ್ಳೆ ನರಿ. ಫೈನಲಿ ಎಲ್ಲ ಪಕ್ಷಿಗಳನ್ನು ಪ್ರಾಣಿಗಳನ್ನ ತೋರಿಸಿದೆವು. ಇನ್ನೊಂದು 2-3 ಅದಾವು. ಏನೋ ಕರಡಿ ಐತಂತಾರೆ. ಮೊಲಗಳು ಥರ ಬೋರ್ಡ್ ಹಾಕ್ತಲ್ಲಿ ಯಾರು ಹೋಗ್ಬೇಡ್ರಿ.
ಅಂದ್ರೆ ಬೇರೆ ಜಗದಾಗ ಹೋಗಬೇಡ ಅಂತ 200 ರೂಪಾಯಿ ದಂಡ ಹಾಕಂತ ಹೇಳಿರ್ತಾರೆ. ಆ ಜಗದಾಗ ದಯಮಾಡಿ ಯಾರೂ ಹೋಗಬೇಡ್ರಿ, ಫೈನ್ ಹಾಕೋ ಚಾನ್ಸಸ್ ಇರುತ್ತೆ ನಿಮ್ಗೆ. ವಿಚಾರ ಮಾಡಿ ಹೋಗ್ರಿ. ನೇರಳೆ ಹಣ್ಣಿನ ಗಿಡ ಇದು. ನೋಡ್ರಿ ಇವೆಲ್ಲ ಗಿಡ ಮಾತ್ರ ಇಲ್ಲೆಲ್ಲ ಅಡ್ಡಾಡಕ್ಕೆ ಬೇಸರ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗೈತಿ. ಬರ್ರಿ ಇಲ್ಲಿ ಇದನ್ನೊಂದು ತೋರಿಸೋಣ. ಕತ್ತೆಕ್ಕಿರೋಪ ಎಲ್ಲೈತ್ರಿ? ಹಾಂ ಹಾಂ ಅದಕ್ಕೆ ಊಟ ಹಾಕಿದ್ದಾರೆ 11 ಗಂಟೆಗೆ. ಅದು ಮಲಗಿದೆ. ಹೌದು. ನಿಮ್ಮೂರು ಸರ್? ಮಂಗಳೂರು. ಇಂಡಿಯನ್ ಗ್ರೇ ವುಲ್ಫ್, ಭಾರತೀಯ ಬೂದು ತೋಳ ಅಂತೇಳಿ ನಾವು ನೋಡ್ರಿ. ಸೇಮ್ ನಾ ಇದ್ದಂಗೆ ಇರ್ತಾವೆ ಆಲ್ಮೋಸ್ಟ್. ನೋಡ್ರಿ ಇಲ್ಲೈತೆ ನೋಡ್ರಿ ತೋಳ. ಇವೆಲ್ಲ ಇವನ್ನೆಲ್ಲ ಒಯ್ತಾವೆ ನೋಡ್ರಿ. ಕುರುಬರು ಸಾಕು ಮುಂದೆ ಕುರಿಗಿರಿ ಒಯ್ತಾವಲ್ಲ ಅವ ಇವು. ಕರಡಿನೂ ಅದಾವು, ಬಟ್ ವರ್ಕ್ ನಡೆದಿದ್ದಕ್ಕೋಸ್ಕರ ಒಳಗಡೆ ಹಾಕ್ಯಾರ. ಎಷ್ಟು ಅದಾವ ರೀ ಕರಡಿ ಟೋಟಲ್? 4 ಕರಡಿ ಅದಾವಲ್ಲ. ಫೈನಲಿ ಎಲ್ಲ ನೋಡಿ ಬಂದೆವು ನಾವು. ಸುಸ್ತಾಗೈತಿ, ಕಾಲು ನುಸಾಗತ್ತವು. ಆದರೂ ಕೂಡ ನಿಮಗೆ ತೋರಿಸ್ಬೇಕಂತಂದು ಒಂದು ವಿಡಿಯೋ ಮಾಡೇವು. ಅದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಬಾಯ್ ಬಾಯ್. ಮತ್ತೆ ಸಿಗೋಣ. ಎಲ್ಲರೂ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.